ಬಿಡದಿಯ ಟೌನ್ಶಿಪ್ ಹೆಸರಿನಲ್ಲಿ ಅಕ್ರಮವಾಗಿ ಇವತ್ತೇನು ಸರ್ಕಾರ ರೈತರ ಬೆಲೆ ಬಾಳುವಂಥ ಕೃಷಿ ಭೂಮಿಗಳನ್ನು ವಶಪಡಿಸಲಿಕ್ಕೆ ಹೊರಟಿದೆಯೋ ಅದನ್ನು ಚಳವಳಿ ಮಾಡ್ತಾ ಇರ್ತಕ್ಕಂತಹ ಬಿಡದಿಯ ರೈತರಿಗೆ ಬೆಂಬಲ ನೀಡಲು ಕೊಡಗು ಜಿಲ್ಲೆಯಲ್ಲಿ ಹೊರಟಂಥ ರೈತರುಗಳನ್ನು ಭಾಳ ಅಮಾನುಷವಾಗಿ ಅಲ್ಲಿನ ಪೊಲೀಸ್ ಇಲಾಖೆ ಗಡಿ ಭಾಗದಿಂದ ಹೊರ ಹೋಗದಂತೆ ತಡೆದಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅಂತ ಹೇಳಿ ಈ ಘಟನೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕೆ ಅಂತ ಹೇಳಿದರೆ ನಮ್ಮ ರಾಜ್ಯದಲ್ಲಿ ಬೇರೆ ಜಿಲ್ಲೆಗೆ ಹೋಗುವ ಚಳುವಳಿ ಮಾಡಿದಂತಹ ಹೋರಾಟಗಾರನ ತಡೆದರು ಅಂತ ಹೇಳಿದರೆ ಒಬ್ಬ ಚಳುವಳಿಗಾರ ಬೇರೆ ಜಿಲ್ಲೆಗಲ್ಲ ಬೇರೆ ರಾಜ್ಯಗಳಿಗೆ ಹೋಗಿ ಚಳುವಳಿ ಮಾಡುವಂತಕ್ಕಂತಹ ಸ್ವಾತಂತ್ರ್ಯ ಮತ್ತು ಹಕ್ಕು ಈ ಜನಕ್ಕಿದೆ. ಅದನ್ನು ಚಳುವಳಿಯನ್ನು ತಡೆಯಲು ಚಳುವಳಿಗಾರನ್ನು ಹತ್ತಿಕ್ಕಲು ಹೊರಟಿರ್ತಕ್ಕಂತಹ ಸರ್ಕಾರ ಮತ್ತು ಪೊಲೀಸರ ಕ್ರಮ ಇದು ಸರಿಯಲ್ಲ. ದಯಮಾಡಿ ಏನು ಅವತ್ತು ಪೊಲೀಸರನ್ನ ತಡೆಯಲು ಬಂದಿರತಕ್ಕಂತಹ ರೈತರನ್ನ ತಡೆಕು ಹೊರಟಿರ್ತಕ್ಕಂಥ ಪೊಲೀಸರು ಈ ಕೂಡಲೇ ಸರ್ಕಾರ ಕ್ರಮ ಕೈಗೊಳ್ಳಬೇಕು, ಅವರನ್ನು ಅಮಾನತು ಮಾಡಬೇಕು ಅಂತ ಹೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಈ ಕೂಡಲೇ ಮದ್ದೂರಿನಿಂದ ಆಗ್ರಹಿಸುತ್ತದೆ. ಮತ್ತು ಮತ್ತೊಮ್ಮೆ ಇಂತಹ ಚಳುವಳಿಗಳನ್ನು ಹತ್ತಿಕ್ಕುವಂಥ ಕೆಲಸ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕೈಗೊಳ್ಳಬಾರದು ಅಂತ ಹೇಳಿ ಎಚ್ಚರಿಕೆಯನ್ನು ನೀಡ್ತೀವಿ.